ಹಾಯ್ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ದಿಲೀಪ್ ಶೆಟ್ಟಿ. ಏನು ಇವಾಗ ಇಷ್ಟೊತ್ತರಲ್ಲಿ ಬಂದಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಆ್ಯಕ್ಚುಲಿ ಇವತ್ತೆಲ್ಲ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಕಾರಲ್ಲಿ ಏರ್ ಡೌನ್ ಇತ್ತು. ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಆ್ಯಕ್ಚುಲಿ ಕಾರಲ್ಲಿ ಒಂದು ಕಂಪ್ರೆಸರ್ ಕೊಟ್ಟಿರ್ತಾರೆ, ಏರ್ ಏನಾದರೂ ಹೋದರೆ ಹಾಕ್ಕೊಳ್ಳೋಕ್ಕೆ ಅಂತ. ಆ್ಯಕ್ಚುಲಿ ನಾನೇ ಒಂದಿನೂ ನನ್ನ ಕಾರಲ್ಲಿ ಯೂಸೇ ಮಾಡಿರಲಿಲ್ಲ. ಮೆಕ್ಯಾನಿಕ್ನ ಹುಡಿಕೊಂಡೋಗಿ ಏರ್ ಹಾಕ್ಸ್ತಾ ಇದೆ. ಆದರೆ ಅದನ್ನು ಯೂಸ್ ಮಾಡ್ಬೋದಂತೆ ನಂಗೆ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಕಾರು ನೋಡಿ, ಇಲ್ಲೇನೋ ಒಂದು ಚಿಕ್ಕ ಮೋಟ್ರ್ ಥರ ಕೊಟ್ಟಿರ್ತಾರೆ. ಅದನ್ನು ಅಲ್ಲಿ USB ಕನೆಕ್ಟರ್ಗೆ ಕನೆಕ್ಟ್ ಮಾಡ್ಕೋಬೇಕು. ಅದನ್ನು ತೋರಿಸ್ಬಿಡ್ತೀನಿ ರೀ. USB ಕನೆಕ್ಟರು ನೋಡಿ ಅಲ್ಲಿ ಕನೆಕ್ಟ್ ಮಾಡಿದ್ದಾನೆ. ಅಲ್ಲಿ ಕನೆಕ್ಟ್ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಅದಕ್ಕೆ ಇಲ್ಲೊಂದು ಪ್ಲಗ್ ಕೊಟ್ಟಿರ್ತಾರೆ. ಆ ಪ್ಲಗ್ನ ಜಸ್ಟು ಟಯರ್ಗೆ ಕನೆಕ್ಟ್ ಮಾಡಬೇಕು. ಟಯರ್ಗೆ ಕನೆಕ್ಟ್ ಮಾಡಿಕೊಂಡು ನಮ್ಗೆ ಎಷ್ಟು ಪ್ರೆಷರ್ ಬೇಕೋ ಅಷ್ಟು ಪ್ರೆಷರ್ನ ಸೆಟ್ ಮಾಡಿದ್ರೆ ಆಟೋಮೇಟೆಡ್ ಲೋಡ್ ಆಗುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾರಾದರೂ ನೀವು ತುಂಬ ಟ್ರಾವೆಲ್ ಮಾಡ್ತಿರ್ತೀರ, ಎಲ್ಲ ಕಡೆ ಸುತ್ತಾಡ್ತಿರ್ತೀರ ಅನ್ನೋಂಥ ಟೈಮಲ್ಲಿ ಇದು ಬೆಸ್ಟು. ಇಫ್ ಇನ್ ಕೇಸ್ ನಿಮ್ಮ ಕಾರಲ್ಲಿ ಕೊಟ್ಟಿಲ್ಲ ಅಂದರೆ ಇದನ್ನು ಪರ್ಚೇಸ್ ಮಾಡಿ, ನಿಮಗೆ ಆನ್ಲೈನಲ್ಲೂ ಸಿಗ್ಬೋದು. ಇದೊಂದು ತಂದು ಇಟ್ಕೊಂಡ್ರೆ ನೀವು ಟ್ರಿಪ್ ಹೋದಾಗ ಏನಾದರೂ ಪಂಚರ್ ಆದರೆ ಅಥವಾ ಏರ್ ಡೌನ್ ಆದರೂ ಕೂಡ ಮ್ಯಾನೇಜ್ ಮಾಡ್ಬೋದು. ನೀವು ಎಲ್ಲೂ ಮೆಕ್ಯಾನಿಕ್ನ ಹುಡಿಕೊಂಡು ನೈಟಲ್ಲಿ ಹೋಗುವಂಥ ಅವಶ್ಯಕತೆ ಇರೋಲ್ಲ. ಮತ್ತು ಪಂಚರ್ ಆಯಿತು ಅಂತ ಕಾರ್ನ ಎಲ್ಲೋ ಸೈಡಲ್ಲಿ ನಿಲ್ಲಿಸೋವಂಥದ್ದು ಏನಿರಲ್ಲ. ಮತ್ತು ಇಲ್ಲಿ ಇನ್ನೊಂದು ಲೈಟ್ ಇದೆ ನೋಡಿ, ಇಲ್ಲಿ ನೀವು ರೋಡ್ ಸೈಡಲ್ಲಿ ಹಾಕ್ಕೊತಾರೆ ಲೈಕ್ ಎಮರ್ಜೆನ್ಸಿ ಲೈಟ್ ಥರ ಬರ್ತಾ ಇರುತ್ತೆ. ಐ ಥಿಂಕ್ ಈ ವಿಷಯ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಯೂಸ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಶೇರ್ ಮಾಡೋದು ಮರಿಬೇಡ್ರಪ್ಪ. ಬಾಯ್ ಬಾಯ್.